ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತಾ. ಬಿಜೆಪಿ ಮತ್ತು ಸುಳ್ಳು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಮಹಿಳಾ ಸಬಲೀಕರಣ ಎಂದು ಬಿಂಬಿಸಿಕೊಳ್ಳುತ್ತಿರುವ ಬಿಜೆಪಿಯವರು ಮಹಿಳೆಯರನ್ನು ಹೇಗೆ ನಡೆಸಿಕೊಳ್ಳುತ್ತಿದ್ದಾರೆ ಎಂದು ಪ್ರತ್ಯೇಕಿಸಿ ಹೇಳುವ ಅವಶ್ಯಕತೆ ಇಲ್ಲ. 2023ರಲ್ಲಿ ಕಾಯ್ದೆಯಾಗಿರುವ ಮಹಿಳಾ ಮೀಸಲಾತಿ ಮುಸುಕಿನಲ್ಲಿ ಡಿಮಿಲಿಟೇಷನ್ ಕುತಂತ್ರಕ್ಕೆ ಸೋಲಾಗಿದೆ ಎಂದು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ರೇಣುಕಾ ಸಿಂಗ್ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಾಂಗ್ರೆಸ್ ಮಹಿಳಾ ಮೀಸಲಾತಿ ವಿರೋಧಿ ಅಲ್ಲ ಎಂದು ಸ್ಪಷ್ಟಪಡಿಸಿದ ಅವರು, ಬಿಜೆಪಿಯವರು ಮಹಿಳಾ ಮೀಸಲಾತಿ ಜೊತೆಗೆ ಸೇರಿ ಭಾರತವನ್ನ ಛಿದ್ರ ಮಾಡುವ ಬಿಜೆಪಿ ಹುನ್ನಾರಕ್ಕೆ ಸೋಲಾಗಿದೆ ಎಂದರು. ಬಿಜೆಪಿ ರಾಜ್ಯ ವಕ್ತಾರರಾಗಿರುವ ಡಾಕ್ಟರ್ ಸುಧಾ ಹಾಲಕಾಯಿ ಅವರು ಗುಜರಾತ್ ಹತ್ಯಾಕಾಂಡದ ಸಂದರ್ಭದಲ್ಲಿ ಮಹಿಳೆಯರನ್ನ ಬೀದಿಗೆ ಎಳೆದು ತಂದು ಸಾಮೂಹಿಕ ಅತ್ಯಾಚಾರಗೈದು ಕೊಂದು ಹಾಕಿರುವ ಗ್ಯಾಂಗ್ಸ್ಟರ್ಗಳ ಬಗ್ಗೆ ಯಾಕೆ ಮಾತನಾಡಲಿಲ್ಲ? ಹತ್ರಾಸ್ ಉನ್ನಾವೋ ಘಟನೆಯ ಬಗ್ಗೆ ಎಲ್ಲಿಯಾದರೂ ಮಾತನಾಡಿದ್ದಾರೆಯೇ? ಸ್ಮೃತಿ ಇರಾನಿ ಅವರನ್ನ ದೂರವಿಟ್ಟಿದ್ದನ್ನ ಪ್ರಶ್ನಿಸಿದ ಡಾಕ್ಟರ್ ಸುಧಾ ಹಾಲಕಾಯಿ ಅವರು ತಮ್ಮ ಆತ್ಮಕ್ಕೆ ವಂಚನೆಯಾಗದಂತೆ ನಡೆದುಕೊಳ್ಳಬೇಕು ಎಂದು ಕಿವಿಮಾತು ಹೇಳಿದರು. 2014ರಲ್ಲಿ ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಸೃಷ್ಟಿಸುವುದಾಗಿ ಹೇಳಿ ಏನ್ ಮಾಡಿದ್ದಾರೆ ಬಿಜೆಪಿಯವರು? ದೇಶದಲ್ಲಿ ಬಿಜೆಪಿ ಅಧಿಕಾರದಲ್ಲಿರುವ ರಾಜ್ಯಗಳಿಗೆ ಅಚ್ಚಾ ದಿನ್ ಬಂದಿದ್ಯಾ? ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಎಂಬ ಮಾತು ಭೂತದ ಬಾಯಲ್ಲಿ ಭಗವದ್ಗೀತೆ ಹೇಳಿಸಿದಂತಿದೆ. ಕೆಲಸ ಮಾಡಿದ್ದಾರೆ. ಇವಿಷ್ಟು ಇನ್ನೂ ಹೆಚ್ಚಿಗೆದವ, ಇನ್ನೂ ಹೆಚ್ಚಿನ ಉದಾಹರಣೆ ಕೊಡ್ಬೋದು ನಾನು. ಬಟ್ ಇದಷ್ಟನ್ನು ನಾನು ಮಾಧ್ಯಮದವರಿಗೆ ಹೇಳಬೇಕಂತ ಇಷ್ಟು ವಿಷಯ ಮಹಿಳೆಯರ ಒಂದು ಸಂಖ್ಯೆ ತಗೊಂಡಿದ್ದೀನಿ. ಬಿ ಜೆ ಪಿ ಅವ್ರು ಹೇಳ್ತಾ ಇರ್ತಾರೆ, ಮೊನ್ನೆ ಸುಧಾ ಹಾಲಕಾಯಿ ಮೇಡಮ್ ಅವರು ಇಲ್ಲಿ ಮಾನ್ಯ ಸುಧಾ ಹಾಲಕಾಯಿ ಮೇಡಮ್ ಅವರು ಒಂದು ಕಡೆ ಪ್ರೆಸ್ ಮೀಟಲ್ಲಿ ಬಹಳ ಮೋದಿ ಆಡಳಿತದ ಮೋದಿಯವರ ಏನಂತಾರ ಕಾರ್ಯಕ್ರಮಗಳನ್ನು ಯಾವ ರೀತಿ ಅನುಷ್ಠಾನಕ್ಕೆ ಬಂದಿದ್ದಾರೆ, ಆದರಣೀಯ ಮೋದಿಜಿಯವರು ಅದನ್ನು ಮಾಡಿದರು ಇದನ್ನು ಮಾಡಿದರು ಅಂತ ನಾನು ಗೌರವಾನ್ವಿತ ಡಾಕ್ಟರ್ ಸುಧಾ ಹಾಲಕಾಯಿ ಮೇಡಮ್ ಅವ್ರಿಗೆ ಕೇಳೋದೇನು ಅಂತಂದರೆ, ಮಾನ್ಯ ನರೇಂದ್ರ ಮೋದಿಜಿಯವರು ಏನೆಲ್ಲ ಬ್ಯೂಟಿಫುಲ್ ಹೆಸರುಗಳನ್ನು ತಂದಂಥ ಯೋಜನೆಗಳು ಇವತ್ತಿನವರೆಗೂ ಒಂದಾದರೂ ಯೋಜನೆ ಇಂಪ್ಲಿಮೆಂಟ್ ಕಾರ್ಯರೂಪಕ್ಕೆ ಬಂದಾವೇನಂತ ಪ್ರಶ್ನೆ ಮಾಡೋಕ್ಕೆ ಬಯಸ್ತೀನಿ ನಾನು. ಒಂದೇ ಒಂದು ಯೋಜನೆ ಅವರ ಹೆಸರು ಹೇಳಿ ಕಾರ್ಯರೂಪದಲ್ಲಿದೆ, ಇದು ಜನರಿಗೆ ಇದರಿಂದ ಸಹಕಾರ ಆಗ್ಯದ, ಇದರಿಂದ ಜನರ ಯುವಕರ ಭವಿಷ್ಯ, ನಾಗರಿಕರ ಭವಿಷ್ಯ, ಸ್ಪೆಷಲಿ ಮಹಿಳೆಯರ ಭವಿಷ್ಯಕ್ಕೆ ಒಳ್ಳೆಯದಾಗ್ಯದ ಅಂಥೇಳಿ ಅವರು ಉದಾಹರಣೆ ಕೊಡಲಿ. ಇವರು ಮಹಿಳೆಯರ ಪರವಾದ ವಾದವನ್ನು ನಾವು ಮಂಡಿಸೋಕೆ ಬಂದ್ವಿ, ಇವರೆಲ್ಲ ವಿರೋಧ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರಲ್ಲ, ಯಾರು ಮಹಿಳೆಯರ ಪರ ಇರೋದು? ಕಾಂಗ್ರೆಸ್ಸೋ ಬಿ ಜೆ ಪಿನೋ? ಉನ್ನಾವೋದಲ್ಲಿ ಏನಾಯ್ತು ರೀ? ಉನ್ನಾವೋ ಘಟನೆ ನಿಮಗೆಲ್ಲ ನೆನಪಿರ್ಬೋದು. ಉನ್ನಾವೋ ಘಟನೆಯಲ್ಲಿ ಸ್ವತಃ ಶಾಸಕನೇ ಅಪ್ರಾಪ್ತ ಮಹಿಳೆಯ ಮೇಲೆ ಅತ್ಯಾಚಾರ ಎಸಗಿ ಜೈಲಿಗೆ ಹೋಗಿ ಜೀವಾವಧಿ ಶಿಕ್ಷೆ ಆದವರನ್ನ ಕರ್ಕೊಂಡು ಬಂದು ಇವರು ಮೆರವಣಿಗೆ ಮಾಡಿ ಅವರನ್ನು ಯಾವ ರೀತಿ ವೈಭವೀಕರಿಸಿದ್ರು, ತಮ್ಮ ನಾಡಿನಲ್ಲಿ ಹೆಂಗೆ ಅವರಿಗೆ ಸನ್ಮಾನ ಮಾಡಿದ್ರು ಅನ್ನೋದು ಈ ಮಹಿಳಾ ಸಂಕುಲ, ಇಡೀ ಮಹಿಳಾ ಸಂಕುಲ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಹತ್ರಾಸಲ್ಲಿ ಏನಾಯಿತು? ಅಪ್ರಾಪ್ತ ಪುಟ್ಟ ಬಾಲಕಿಯನ್ನು ದೇವಸ್ಥಾನದಲ್ಲಿ ರೇಪ್ ಮಾಡಿದ್ರು 4 ಜನ ಸೇರಿ. ಲವಕುಶ, ರಾಮ ಅನ್ನುವಂಥವ್ರು 4 ಜನ ಸೇರಿ ಅಪ್ರಾಪ್ತ ಒಂದು ಪುಟ್ಟ ಬಾಲಕಿಯನ್ನು ಅತ್ಯಾಚಾರ ಮಾಡಿ ಆ ಬಾಲಕಿಯ ಶವನೂ ಕೂಡ ಆ ತಂದೆ ತಾಯಿ ಒಪ್ಪಿಸದೆ ಅಲ್ಲಿಯ ಸರ್ಕಾರ ಮುಖ್ಯಮಂತ್ರಿಗಳನ್ನು ಒಳಗೊಂಡು ಅವರೇ ಸ್ವತಃ ಆ ಪುಟ್ಟ ಬಾಲಕಿಯ ಶವ ಸಂಸ್ಕಾರ ಮಾಡ್ತಾರಲ್ಲ, ಎಂಥ ನಾಚಿಗೇಡಿನ ಸಂಗತಿ ರೀ ಈ ಬಿ ಜೆ ಪಿಯವ್ರದ್ದು. ಇದು ಇವ್ರ ಮಹಿಳಾ ಪರವಾದನ. ಇದನ್ನು ಇವರಿಂದ ನಾವು ಮಹಿಳೆಯರ ಪರವಾಗಿ ಮಹಿಳಾ ಸಬಲೀಕರಣದ ಬಗ್ಗೆ ನಾವು ಪಾಠ ಕಲಿಬೇಕಾ? ಮೊನ್ನೆ ಮಣಿಪುರದಲ್ಲೆಲ್ಲ ಇನ್ಸಿಡೆಂಟ್ ಅಂತಲ್ಲ, ಮಹಿಳೆಯರ ಮೇಲೆ ಎಷ್ಟೊಂದು ಕೆಟ್ಟ ಕೃತ್ಯಗಳು ನಡೆದಾಗ ಇವ್ರು ಯಾರಾದರೂ ಬಾಯಿ ಬಿಟ್ರ, ಏನಾದರೂ ಮಾತಾಡಿದ್ರ? ನಮ್ಮ ದೇಶಕ್ಕೆ ಅತಿ ಹೆಚ್ಚು ಒಲಿಂಪಿಕ್ ಪದಕಗಳನ್ನು ತಂದು ಕೊಟ್ಟ ಕುಸ್ತಿಪಟುಗಳು ನಮ್ಮ ಸಹೋದರಿಯರ ಮೇಲೆ ಇವರು ಲೈಂಗಿಕ ಕಿರುಕುಳ ಕೊಡ್ತಾರಲ್ಲ, ಬಿ ಜೆ ಪಿ ಪಕ್ಷದ ಬಲಾತ್ಕಾರಿ ಪಕ್ಷದ ನಾಯಕರು, ಅಂಥವ್ರ ಬಗ್ಗೆ ಮಾತಾಡಕ್ಕ ಇವರಿಗೆ ಯಾವ ನೈತಿಕತೆ ಇದೆ ರೀ? ಇವತ್ತು ಇವ್ರು ಮಹಿಳಾ ಸಬಲೀಕರಣದ ಬಗ್ಗೆ ಮಾನ್ಯ ಮೋದಿಜಿ ಅವರನ್ನು ಹಾಡಿ ಹೋಗ್ತಾ ಇದ್ದಾರಲ್ಲ. ಯೋಗಿ ಆದಿತ್ಯನಾಥ್ ಅವ್ರ ಮನೆ ಮುಂದೆ ಅವರೆಲ್ಲ ಹೋಗಿ ಹೋರಾಟ ಮಾಡಿದ್ರೆ ಪೊಲೀಸರನ್ನು ಹಚ್ಚಿ ಅವರನ್ನ ಪ್ರೊಟೆಕ್ಷನ್ ಕೊಡದೆ ಮನಸ್ಸಿಗೆ ಬಂದಂಗೆ ಹೊಡೆದು ಬಡ್ದು ಅವರ
ಕಲ್ಯಾಣ ಕರ್ನಾಟಕ ಭಾಗದ ಪ್ರತಿಷ್ಠಿತ ಸಂಯುಗ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ. ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ಪ್ಲಾಸ್ಟಿಕ್ ಸರ್ಜನ್ ಅಮರೇಶ್ ವಿ ಬಿರಾದರ್, ಹಿರಿಯ ಜನರಲ್ ಸರ್ಜನ್ ಡಾಕ್ಟರ್ ವಿ.ಬಿ. ಬಿರಾದರ್ ಹಾಗೂ ಖ್ಯಾತ ಇಂಟರ್ನಲ್ ಮೆಡಿಸಿನ್ ತಜ್ಞ ವೈದ್ಯರಾದ ಡಾಕ್ಟರ್ ಶ್ವೇತಾ ಎ. ಬಿರಾದರ್ ಸೇರಿದಂತೆ ಅನುಭವಿ ತಜ್ಞ ವೈದ್ಯರ ತಂಡದಿಂದ ಒಂದೇ ಸೂರಿನಡಿ ಅತ್ಯಾಧುನಿಕ ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಸಂಯುಗ್ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸಾ ಸೌಲಭ್ಯಗಳು: 24x7 ಎಮರ್ಜೆನ್ಸಿ ತುರ್ತು ಸೇವೆ, ಪ್ಲಾಸ್ಟಿಕ್ ಸರ್ಜರಿ, ಟ್ರಾಮಾ ಕೇರ್, ಜನರಲ್ ಸರ್ಜರಿ, ಸುಟ್ಟು ಗಾಯಗಳಿಗೆ ಚಿಕಿತ್ಸೆ, ಅಪಘಾತದಲ್ಲಿ ಕೈ ಕಾಲು ತುಂಡಾದ್ರೆ ಮರುಜೋಡಣೆ, ಕ್ಯಾನ್ಸರ್ ಸರ್ಜರಿ, ಕಾಸ್ಮೆಟಿಕ್ ಸರ್ಜರಿ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜರಿ, ಆರ್ಥೋಪೆಡಿಕ್ ಹ್ಯಾಂಡ್ ಸರ್ಜರಿ, ಜನರಲ್ ಮೆಡಿಸಿನ್, ಗೈನಕೋಮಾಸ್ಟಿಯಾ ಶಸ್ತ್ರಚಿಕಿತ್ಸೆ, ಗ್ಯಾಸ್ಟ್ರೋ ಸರ್ಜರಿ, ಡಯಾಬೆಟಾಲಜಿಸ್ಟ್, ಮಾಸ್ಟರ್ ಹೆಲ್ತ್ ಚೆಕ್ಅಪ್ ಸೇರಿದಂತೆ ಲ್ಯಾಬ್ ಸೌಲಭ್ಯ, ಫಾರ್ಮಸಿ, ಎಕ್ಸ್ರೇ, ಒಪಿಡಿ, ಐಪಿಡಿ, ಐಸಿಯು, 2D ಇಕೋ ಲ್ಯಾಬೋರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸಂಯುಗ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಂಯುಗ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, NGO ಕಾಲೋನಿ, ಸೌಭಾಗ್ಯ ಕಲ್ಯಾಣ ಮಂಟಪ ಹತ್ತಿರ, ಸೇಡಂ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9071117444 08472325918.